ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಕ್ಯಾಬಿನೆಟ್ ಸಭೆ ನಡೀತು ನಿನ್ನೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಕ್ಯಾಬಿನೆಟ್ ಸಚಿವರೆಲ್ಲರೂ ಮೋದಿ ಅವರಿಗೆ ಬಹಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಲೇ ನಿಮ್ಗೆ ಗೊತ್ತಿರಬೇಕು, ಮೋದಿ ಅವರ ಫಸ್ಟ್ ವಿಡಿಯೋ ಇನ್ಸ್ಟಾಗ್ರಾಮ್ನ ಫಸ್ಟ್ ರೀಲ್ಸ್ ಏನಿದೆ ಅದು ಧೂಳಿಪಟ. ಯಾಕೆಂದರೆ ಭಾಳ ಏನು 33 ಕೋಟಿಗಿಂತ ಹೆಚ್ಚು ವೀಕ್ಷಣೆ ಆಗಿದೆ. ಮತ್ತು ಯಾವ ದೊಡ್ಡ ಕ್ರಿಕೆಟ್ ಸ್ಟಾರ್ ಅಥವಾ ದೊಡ್ಡ ಫಿಲಮ್ ಸ್ಟಾರ್ ಅಥವಾ ಇಂಟರ್ನ್ಯಾಷನಲ್ ಸೂಪರ್ ಸ್ಟಾರ್ಸ್ ಯಾರಿಗೂ ಕೂಡ ಅಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿಲ್ಲ. ನರೇಂದ್ರ ಮೋದಿ ಅವರಿಗೆ ಅಷ್ಟು ದೊಡ್ಡ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಹೀಗಾಗಿ ಇನ್ಸ್ಟಾದಲ್ಲಂತೂ ಅವ್ರ ವಿಡಿಯೋ ಧೂಳಿಪಟ, ಆ ಲೆವೆಲ್ಗೆ ಅದು ಒಂದು ರೀತಿ ಹೊಸ ಇತಿಹಾಸವನ್ನು ದಾಖಲೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಮೋದಿ ಅವರಿಗೆ ಎಲ್ಲ ಸಚಿವರುಗಳು ಇನ್ಸ್ಟಾ ಪಾಠ ಕೊಟ್ಟಿದ್ದಾರಂತೆ. ಕೇವಲ ಎಕ್ಸ್ ಖಾತೆಯಲ್ಲಿ ಮಾತ್ರ ಆ್ಯಕ್ಟಿವ್ ಆಗಿಬಿಡಬೇಡಿ, ನೀವು ದಿನ ಒಂದು ರೀಲ್ಸ್ ಮಾಡಿ ಹಾಕಿ ಅಂತ. ನೋಡಿ, ಭಾಳ ಜನ ಹೇಳೋದು ರೀಲ್ಸ್ ಹುಚ್ಚಿಟ್ಬಿಟ್ಟಿದೆ, ರೀಲ್ಸ್ ಹುಚ್ಚಲ್ಲಿ ಹೆಣ್ಮಕ್ಳು ಕೆಲಸ ಮಾಡಲ್ಲ, ಗಂಡ್ಮಕ್ಳು ಕೆಲಸ ಮಾಡಲ್ಲ, ರೀಲ್ಸ್ ಹುಚ್ಚಿಗೆ ಏನೇನೇನೇನೋ ಆಗ್ತಾ ಇದೆ ಅಂತ ಭಾಳ ಜನ ಕಮೆಂಟ್ ಮಾಡ್ತಾರೆ. ಬಟ್ ಕ್ಯಾಬಿನೆಟ್ಟಲ್ಲಿರೋ ಮಿನಿಸ್ಟರ್ಸು ಮೋದಿ ಅವ್ರಿಗೆ ನೀವು ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಆಗಿರ್ರಿ, ನೀವು ಇನ್ಸ್ಟಾದಲ್ಲಿ ಡೇ ಟು ಡೇ ಬೇಸಿಸಲ್ಲಿ ಬರೋದನ್ನು ರೂಢಿ ಮಾಡ್ಕೊಳ್ಳಿ, ಇನ್ಸ್ಟಾದಲ್ಲಿ ಸರ್ಕಾರದ ಬಗ್ಗೆ ಹೆಚ್ಚು ಹೆಚ್ಚು ರೀಲ್ಸ್ ಮಾಡಿ ಅಂತ ಪ್ರಧಾನಿ ಮೋದಿ ಅವರಿಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರು ಪಾಠ ಹೇಳಿದಾರಂತೆ. प्रधानमंत्री जी कैबिनेट मीटिंग बुलाई थी पेपर लीक रोकने के लिए, उस पर क्या क्या उन्होंने बताया, इंस्ट्रक्शन दिए, वो मैं आपके सामने पढ़कर बताता हूँ। सारे मिनिस्टर इंस्टाग्राम पर एक्टिव हो जाइए, इंस्टाग्राम पर रील्स शेयर करिए, खुद को ट्विटर पर लिमिट मत करिए, इंस्टाग्राम पर जितना ज्यादा हो सके उतना ज्यादा रील शेयर करते रहिए। जिनके अकाउंट नहीं है वो सारे मिनिस्टर्स इंस्टाग्राम पर अपना अकाउंट बनवा लीजिए। ये है हमारे देश के प्रधानमंत्री का पेपर लीक के ऊपर प्लान ऑफ एक्शन। इसलिए हम कहते हैं कि प्रधानमंत्री का पढ़ा लिखा होना जरूरी है, इसलिए प्रधानमंत्री का पढ़ा लिखा होना जरूरी है। अगर ಎಸ್, ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಆಗಿರ್ರಿ. ಪೇಪರ್ ಲೀಕ್ ತಡೆಗೆ ಮೋದಿ ಆಪ್ತರು ಕೊಟ್ಟಿರುವಂತಹ ಸಲಹೆ. ಸಚಿವರು ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರಬೇಕಂತೆ. ಪ್ರಧಾನಿ ಮೋದಿ ಸಚಿವರನ್ನು ಎಜುಕೇಟ್ ಮಾಡ್ತಾ ಇರೋ ವಿಧಾನ ಇದು. ಮೋದಿ ಇನ್ಸ್ಟಾ ರೀಲ್ಸ್ ಕರೆಗೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೇವ್ಗೆ ವ್ಯಂಗ್ಯ ಮಾಡಿದ್ದಾರೆ. ಡೇ ಟು ಡೇ ಬೇಸಿಸಲ್ಲಿ ರೀಲ್ಸ್ ಮಾಡೋದ್ರಿಂದ ಏನು ಪ್ರತಿಭಟನೆ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಟ್ಟಂಗೆ ಆಗಲ್ಲ ಅಂತ. ಕ್ಯಾಬಿನೆಟ್ನಲ್ಲಿ ಮೋದಿಯವರು ಯಾವಾಗ ರೀಲ್ಸ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಹೇಗೆ ಆ್ಯಕ್ಟಿವ್ ಆಗಿರಬೇಕು ಅನ್ನೋದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ಉದ್ದೇಶ ಮತ್ತು ಅದಕ್ಕೆ ಪರಿಹಾರದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಏಕೆಂದರೆ ಇವತ್ತು ಅವರು ಪ್ರತಿಭಟನೆಗೆ ಕೂತಿರುವಂತಹ ಪ್ರಮುಖ ಬೇಡಿಕೆಗಳು, ಅದರಲ್ಲಿ ಪ್ರಿಯಾರಿಟಿ ಬೇಡಿಕೆ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಅಲ್ಲಿಗೆ ಈಗ ಅಟ್ಕಾಯಿಸ್ಕೊಂಡಿದೆ. ಆ ಕಡೆ ಅವರು ರಾಜೀನಾಮೆ ತೆಗೆದುಕೊಳ್ಳೋದು ಜವಾಬ್ದಾರಿಯಿಂದ ನುಣುಚಿಕೊಂಡಂಗೆ ಅಂತ ಅವರು ಹೊಸ ವ್ಯಾಖ್ಯಾನ ಹೇಳ್ತಿದ್ದಾರೆ. ನೀವು ಜವಾಬ್ದಾರಿಯಿಂದ ನುಣುಚಿಕೊಂಡಿರೋದ್ರಿಂದ ನೀವು ಜವಾಬ್ದಾರಿಯನ್ನು ಸರಿಯಾಗಿ ನೀವು ನಿಭಾಯಿಸಿಲ್ಲ, ಆದ್ದರಿಂದ ನೀವು ರಾಜೀನಾಮೆ ಕೊಡಿ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಒಬ್ಬರಿಗೆ ಮೈಂಡ್ಸೆಟ್, ನೀವು ಲೈವ್ ಬರೋದ್ರಿಂದ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ಜೆನ್ಸಿಗಳಿಗೆ ರಿಲೇಟ್ ಆಗ್ತೀರಿ ಅನ್ನೋದು ತಪ್ಪು. ಅವ್ರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅವ್ರ ಶೂ ಒಳಕ್ಕೆ ಕಾಲು ಹಾಕಿ ನೋಡಿದಾಗ್ಲೇ ಗೊತ್ತಾಗೋದು ಅದರ ಆಳ ಆಗಲ್ಲ. ಸುಮ್ಮನೆ ಇನ್ಸ್ಟಾದ್ರಲ್ಲಿ
ನೀವು ರೀಲ್ಸ್ ಮಾಡಿದ ತಕ್ಷಣ ನಾನು ಜೆನ್ಸಿಗಳಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅಲ್ಲ, ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಈಗ ಒಂದು ಬ್ರೇಕ್ ತಗೊಳ್ತೀವಿ ವೀಕ್ಷಕರೇ. ಬ್ರೇಕ್ನ ನಂತರ ನಟಿ ರಮ್ಯಾ ಅವರು ಎಂಟ್ರಿ ಆಗಿರಲಿಲ್ಲ. ಈಗ ನಟಿ ರಮ್ಯಾ ಅವರು ಎಂಟ್ರಿ ಆಗಿದ್ದಾರೆ ಈ ಪ್ರೊಟೆಸ್ಟ್ಗೆ. ಏನು ಹೇಳಿದ್ದಾರೆ ಮೇಡಮ್ ಅವರು ಬಂದು ಹೇಳ್ತೀವಿ ಒಂದು ಬ್ರೇಕ್ನ ನಂತರ.